ಮೈಕ್ರೋ ಫೈನಾನ್ಸ್ ಹಾವಳಿಗೆ ರಾಜ್ಯದಲ್ಲಿ ಇತ್ತೀಚೆಗೆ 6 ಜನ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಕೆಲವರು ಊರು ಬಿಟ್ಟುಬಿಟ್ಟಿದ್ದಾರೆ. ಕೆಲವರು ಮನೆ ಬಾಗಿಲಿಗೆ ಬೀಗ ಹಾಕಿರೋದು ನೋಡಿ ಬಾಣಂತಿ ಸಮೇತವಾಗಿ ಕಣ್ಣೀರಿಡ್ತಾ ಕೂತಿದ್ದಾರೆ. ಏನು ಈ ಮೈಕ್ರೋ ಫೈನಾನ್ಸ್? ಏನಕ್ಕೋಸ್ಕರವಾಗಿ ಮೈಕ್ರೋ ಫೈನಾನ್ಸ್ಗಳು ತಲೆ ಎತ್ತಿವೆ? ಇಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ತಡೆಗಟ್ಟಬೇಕು ಅಂದರೆ ಏನು ಮಾಡಬೇಕಾಗತ್ತೆ ಇಂಥ ವಿಚಾರ ಇದೆ. ಸವಿಸ್ತಾರವಾಗಿ ನೀವು ಕೂಡ ಇದೇ ಕಾರ್ಯಕ್ರಮದಲ್ಲಿ ಕೆಳಗಡೆ ನಂಬರ್ ಒಂದು ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ ನಂಬರ್ಗೆ ಕರೆ ಮಾಡಿ ಮಾತಾಡಬಹುದಾಗುತ್ತೆ. ಯಾವ ಊರಿನವರು, ನಿಮಗೆಂಥ ಕಿರುಕುಳ ಆಯಿತು, ಯಾವಾಗ ಸಾಲ ತೊಗೊಂಡಿದ್ರೆ ಏನು ಕತೆ ಅಂಥೇಳಿ. ಅದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳು ಈಗಷ್ಟೇ ಒಂದು ಪ್ರೆಸ್ ಮೀಟನ್ನು ಮಾಡಿ ಹೇಳಿದ್ದಾರೆ, ಮಿತಿ ಮೀರಿದ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಹೊಸ ಕಾನೂನು ನಾವು ತರ್ತಾ ಇದ್ದೀವಿ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಮಹತ್ವದ ನಿರ್ಧಾರ ಹೊರಬಿದ್ದಿದೆ. ಯಾವುದೇ ಕಾರಣಕ್ಕೂ ಸಾಲ ವಸೂಲಿ ಮಾಡುವುದಕ್ಕೆ ಬಲವಂತ ಮಾಡುವಂತಿಲ್ಲ. ಫೋರ್ಸ್ ಮಾಡೋದು, ಕೊಡಲೇಬೇಕು ಅಂತ ಹೇಳೋದು, ಹಿಂಸೆ ಮಾಡೋದು, ಆ ಥರ ಮಾಡುವಂತಿಲ್ಲ, ಬಲವಂತ ಮಾಡುವಂತಿಲ್ಲ ನೀವು ಅಂತ. ಸಾಲ ವಸೂಲಿ ಮಾಡಿ, ಬಲವಂತ ಮಾಡುವಂತಿಲ್ಲ ಅಂತ. ಸಾಲ ಪಡೆದಂಥ ಬಡವರಿಗೆ ಸಹಾಯವಾಣಿ ಓಪನ್ ಮಾಡ್ತೀವಿ ನಾವು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಆ ಒಂದು ನಂಬರ್ ನೀವು ಕರೆ ಮಾಡಿದಾಗ ಅಲ್ಲಿಂದ ನಿಮಗೆ ಸಹಾಯ ಸಿಗಬಹುದು ಅಂತ. ಕಂಪ್ಲೇಂಟ್ ಕೊಟ್ಟರೆ ಕಠಿಣ ಕ್ರಮ ಖಚಿತ ಅಂತ. ಜಿಲ್ಲೆಗಳಲ್ಲಿ ಸಹಾಯವಾಣಿಯನ್ನು ತೆರೆದು ದೂರು ದಾಖಲಿಸುವಂಥ ವ್ಯವಸ್ಥೆ ಇರುತ್ತೆ ಅಂತ. ಸಾಯಂಕಾಲ 5 ಗಂಟೆ ಮೇಲೆ ಮನೆ ಹತ್ತಿರ ಹೋಗೋದು, ಅಲ್ಲಿ ಹೋಗಿ ಬೀಗ ಹಾಕಿಬಿಡೋದು, ಮನೆಯಿಂದ ಜನಗಳನ್ನ ಆಚೆ ಹಾಕಿಬಿಡೋದು, ಬಾಣಂತಿನ ಆಚೆ ಹಾಕೋದು, ಗರ್ಭಿಣಿನ ಆಚೆ ಹಾಕೋದು, ವೃದ್ಧರನ್ನು ಆಚೆ ಹಾಕೋದು, ಇದೇನಾದರೂ ಮಾಡಿದ್ರೆ ನಾನು ಸುಮ್ಮನಿರಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಮನಿ ಲೆಂಡಿಂಗ್ ಕಾನೂನಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿನ ಕೂಡ ನಾವು ತರ್ತೀವಿ. ಲೈಸೆನ್ಸ್ ಇಲ್ಲದೆ ವ್ಯವಹಾರ ಮಾಡಿದ್ರೆ, RBI ನಿಯಮ ಉಲ್ಲಂಘನೆ ಮಾಡಿದ್ರೆ ಕಠಿಣ ಕ್ರಮ ಎದುರಾಗುತ್ತೆ, ನಿಮಗೆ ಹುಷಾರ್ ಅಂತ ಹೇಳಿ ಸಿದ್ದರಾಮಯ್ಯವರು ಎಚ್ಚರಿಸ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ನೀಡಿಕೆ ನಿಯಮದಲ್ಲಿ 3ಕ್ಕಿಂತ ಹೆಚ್ಚು ಸಾಲ ಕೊಡುವಂತಿಲ್ಲ. ಒಂದು ಫ್ಯಾಮಿಲಿಗೋ ಮನುಷ್ಯನಿಗೋ 3ಕ್ಕಿಂತ ಹೆಚ್ಚು ಸಾಲ ಕೊಡುವಂತಿಲ್ಲ ನೀವು. ಆದರೆ ರಾಜ್ಯದಲ್ಲಿ ಒಂದೇ ಕುಟುಂಬಕ್ಕೆ 6ಕ್ಕಿಂತ ಹೆಚ್ಚಿನ ಸಾಲಗಳನ್ನು ನೀಡಿದ್ದಾರೆ ಇವರು. ಆಗೇನಾಗ್ಬಿಡುತ್ತೆ, ಒಂದೇ ಕುಟುಂಬ 6 ಬೇರೆ ಬೇರೆ ಸಾಲ ಮಾಡ್ಕೊಂಬಿಟ್ಟಾಗ ಕಂತು ಕಟ್ಟೋಕ್ಕಾಗಲ್ಲ. ಕೆಲವು ಕಡೆ 20%, 15%, 25%, 30%ವರೆಗೂ ಇದೆ ಈ ಕಥೆ. ಇಂಟ್ರೆಸ್ಟ್ ಹೇಳ್ತಿರೋದು ನಾನು. ಬಹುಶಃ ಜಗತ್ತಿನ ಯಾವುದೇ ಬಿಸ್ನೆಸ್ಸಲ್ಲಿ ಇಷ್ಟರ ಮಟ್ಟ ರಿಟರ್ನ್ಸ್ ಇರಲ್ಲ. ಕೆಲವರು ಹೇಳ್ತಾರೆ, ನೀವು ಉದ್ಯಮಿಗಳು ಮಾತಾಡಿಸಿ ಕೆಲವ್ರನ್ನ, 4% ಬಂದರೆ ಜಾಸ್ತಿಯಪ್ಪ ನಾವು ಇನ್ವೆಸ್ಟ್ ಮಾಡಿರೋದಕ್ಕೆ ಎಲ್ಲ ಕಳೆದು, 5% ಬಂದರೆ ಜಾಸ್ತಿ, ಸಮ್ಟೈಮ್ಸ್ 2% ಬಂದರೆ ಜಾಸ್ತಿ ಅಂತಾರೆ. ಇಲ್ಲೇನಿಲ್ಲ, ಒಂದು ಕಡೆ ಕೂತ್ಕೋ, ಒಂದಷ್ಟು ಜನಕ್ಕೆ ಸಾಲ ಕೊಡು, 20%, 25%, 15%, 10% ವಸೂಲಿ ಮಾಡ್ಕೊ ಆರಾಮಾಗಿರುವಂಥ. ಬೆವರು ಸುರಿಸೋ ಹಾಗಿಲ್ಲ, ಏನೂ ಮಾಡೋ ಹಾಗಿಲ್ಲ. ಸಾಲ ಕೊಟ್ಬಿಟ್ಟು ಹಿಂಸೆ ಮಾಡಿದ್ರೆ ಸಾಕು. ಹಿಂಸೆ ಮಾಡೋಕ್ಕೆ ಒಂದಷ್ಟು ಜನ 20,000, 15,000, 25,000 ಸ್ಯಾಲ್ರಿ ಕೊಟ್ಬಿಟ್ಟು ಒಂದು 100 ಜನ ಎಂಪ್ಲಾಯೀಸ್ ತೊಗೊಂಡ್ಬಿಟ್ರೆ ಮುಗೀತು. ಒಳ್ಳೆ ದುಡ್ಡು, ಒಳ್ಳೆ ಕಮಾಯಿ. 6 ಸಾಲಗಳನ್ನು ಯಾರ್ಯಾರು ಕೊಟ್ಟಿದ್ದಾರೋ ಅವರ ಮೇಲೆ ಕಠಿಣ ಕ್ರಮ ಅಂಥೇಳಿ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಪದಾಧಿಕಾರಿಗಳು, RBIನ ರೀಜನಲ್ ಆಫೀಸರ್ಸ್, ನಬಾರ್ಡ್, ರೆವಿನ್ಯೂ, ಕೋಆಪರೇಷನ್, ಪೊಲೀಸರ ಸಭೆ ಆದ ಮೇಲೆ ಸಿದ್ದರಾಮಯ್ಯನವರು ಎಲ್ಲವನ್ನೂ ಕೂಡ ಪರಾಮರ್ಶೆ ನಡೆಸಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೀಜನಲ್ ಆಫೀಸರು ಅವರ ಅಭಿಪ್ರಾಯ ಕೇಳಿದ್ದೀವಿ. ಇವರ ಅಭಿಪ್ರಾಯ ಕೇಳಿದ ಮೇಲೆ ಯಾರೂ ಕೂಡ ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ, ವಸೂಲು ಮಾಡಬೇಡಿ ಅಂತ ಹೇಳಲ್ಲ. ಆದರೆ ವಸೂಲು ಮಾಡುವಾಗ ಕಿರುಕುಳ ಕೊಡಬಾರ್ದು, ಯಾರಿಗೂ ಎರಾಶ್ ಮಾಡಬಾರ್ದು. ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು. ಕಾನೂನು ಏನು ಹೇಳ್ತದೆ ಅದಕ್ಕಿಂತ ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಸಾಲ ಕೊಡುವುದು ತಪ್ಪಲ್ಲ, ಸಾಲ ತೆಗೆದುಕೊಳ್ಳುವುದು ಕೂಡ ತಪ್ಪಲ್ಲ, ಅನಿವಾರ್ಯತೆ ಇರುತ್ತೆ, ಸಾಲ ತಗೊಳ್ತಾರೆ. ಪ್ರಶ್ನೆ ಏನು ಅಂದರೆ, ಮೈಕ್ರೋ ಫೈನಾನ್ಸ್ಗಳ ವಿಚಾರದಲ್ಲಿ ಒಂದೊಂದೇ ಫ್ಯಾಮಿಲಿಗೆ 6 ಸಾಲ ಕೊಟ್ಬಿಟ್ಟಿದ್ದಾರೆ, ಬಡ್ಡಿ ಆಸೆಗೋ ಅಥವಾ ಅವ್ರ ದರ್ದಿಗೋ. ಅವರು ಅಷ್ಟೇ, ಏನೋ ದರ್ದು 1 ಲಕ್ಷ ಕೊಡ್ತಾರಂತೆ, 50,000 ಕೊಡ್ತಾರಂತೆ ಅಂದರೆ ಬೇರೆ ಗುರುತಿನ ಚೀಟಿಗಳು, ಬೇರೆ ಸಂಘ ಅಲ್ಲಿದೆ ಇಲ್ಲಿದೆ ಅಂತ ತೊಗೊಂಡ್ಬಿಟ್ಟಿರ್ತಾರೆ. ಈ ಪೀಡನೆ ಬಂದಾಗ ಅದೇ ಹೇಳ್ತಾರಲ್ಲ, ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ, ಸಾಲಿಗನು ಬಂದು ಕೇಳುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ. ಸೊ ಸಾಲಗಾರರ ಬಂದು ಕೇಳಬೇಕಾದ್ರೆ ಪಕ್ಕೆ ಮುಳ್ಳೆ ಮುರಿದಂಗೆ ಆಗುತ್ತಂತೆ ಮನುಷ್ಯನಿಗೆ, ಸಾಲ ತಗೋಬೇಕಾದ್ರೆ ಹಾಲು ಅನ್ನ ತಿಂದಂಗೆ ಆಗುತ್ತಂತೆ ಅಂತ ಪ್ರಶ್ನೆ ಇದೆ ಇಲ್ಲಿ. ಏನೇನು ಹೇಳಿದ್ರು ಸಿದ್ದರಾಮಯ್ಯನವರು ಅಂತ?
ರಮಕಾಂತ್, ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಇವತ್ತು ಜನಸಾಮಾನ್ಯರಿಗೆ ಶೋಷಣೆ ಆಗ್ತಾ ಇದೆ, ಕಿರುಕುಳ ಆಗ್ತಾ ಇದೆ. ಸಾಲ ವಸೂಲಾತಿ ಸಂದರ್ಭದಲ್ಲಿ ಗೂಂಡಾಗಳನ್ನು ಬಿಟ್ಟು ಅವರನ್ನು ಎದುರಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಜೊತೆಗೆ ಬಾಣಂತಿಯರು, ಗರ್ಭಿಣಿಯರು ಅಂತ ನೋಡದೆ ಇವತ್ತು ಅವರನ್ನು ಮನೆಯಿಂದ ಹೊರಗೆ ಹಾಕಿ ಅದನ್ನು ಹರಾಜು ಹಾಕುವಂಥ ಒಂದು ಪ್ರಯತ್ನಗಳನ್ನು ಅವರು ಕಂಪನಿಗಳು ಮಾಡ್ತಾ ಇದೆ ಅನ್ನುವಂತಹ ಆರೋಪಗಳು ಬಂದಿತ್ತು. ಈಗಾಗಲೇ 6 ಜನ ಸಾವನ್ನಪ್ಪಿದ್ದಾರೆ, ಹಲವರು ಮನೆಗಳನ್ನು ಬಿಟ್ಟಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲೇ ಇವತ್ತು ಮುಖ್ಯಮಂತ್ರಿಗಳು, ಸಚಿವರು ಮತ್ತು ಅಧಿಕಾರಿಗಳು, ಹಾಗೆ ಆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳು, ಜೊತೆಗೆ RBIನ ಪ್ರತಿನಿಧಿಗಳ ಜೊತೆಗೆ ಏನು ಬೆಂಗಳೂರಿನಲ್ಲಿರುವಂತಹ RBI ಫ್ರಾಂಚೈಸಿ ಇದೆ ಅದರ ಪ್ರಮುಖರ ಜೊತೆ ಇವತ್ತು ಸಭೆಯನ್ನು ಮಾಡಿದರು. ಸಭೆಯಲ್ಲಿ ಹಲವು ಪ್ರಶ್ನೆಗಳನ್ನು ಹಾಕಿ ಅವರಿಂದ ಮಾಹಿತಿಗಳನ್ನು ಪಡೆಯುವಂಥ ಒಂದು ಪ್ರಯತ್ನವನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಕೊನೆಯದಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ಜನಸಾಮಾನ್ಯರಿಗೆ ನೀವು ಸಾಲವನ್ನು ಕೊಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ, ಸಾಲ ವಸೂಲಿ ಮಾಡ್ಕೊಳ್ಳೋದಕ್ಕೂ ಕೂಡ ನಮ್ಮ ಅಭ್ಯಂತರ ಇಲ್ಲ. ಆದರೆ RBIನ ಗೈಡ್ಲೈನ್ಸ್ಗಳು ಏನಿದೆ ಅದರ ಪ್ರಕಾರವೇ ನೀವು ಮುಂದುವರಿಬೇಕಾಗತ್ತೆ. ಅದರ ಪ್ರಕಾರವೇ ಸಾಲ ಕೊಡೋದಿರ್ಬೋದು ಅಥವಾ ಸಾಲ ವಸೂಲಿಯನ್ನು ಮಾಡ್ಕೊಳ್ಳೋದಿರ್ಬೋದು, ಅದನ್ನು ಮಾಡಬೇಕಾಗತ್ತೆ. ಅದನ್ನು ಮೀರಿ ನೀವು ಅಲ್ಲಿ ತಮ್ಮದೇ ಆದಂಥ ಒಂದು ಬಲಪ್ರಯೋಗವನ್ನು ಮಾಡೋದು, ರೌಡಿಗಳನ್ನು ಬಿಟ್ಟು ಅವರನ್ನು ಎದುರಿಸೋದು, ಪ್ರತಿನಿತ್ಯ ಅವರಿಗೆ ಫೋನ್ ಕರೆಗಳನ್ನು ಮಾಡಿ ಅವ್ಯಾಚ್ಯ ಶಬ್ದಗಳಿಂದ ಅವರನ್ನು ನಿಂದನೆ ಮಾಡಿ ಅವರಿಂದ ಸಾಲ ವಸೂಲಿ ಮಾಡುವಂಥ ಒಂದು ಪ್ರಯತ್ನಗಳೇನು ಮಾಡ್ತಾ ಇದ್ದೀರಿ, ಇದೆಲ್ಲ ಅಂಶಗಳು ಕೂಡ ಈಗಾಗಲೇ ದೂರುಗಳು ನಮಗೆ ಬಂದಿದೆ. ಹಾಗಾಗಿ ಇದನ್ನು ನಾವು ಸಹಿಸೋದಿಲ್ಲ. ಜನಸಾಮಾನ್ಯರ ಪರವಾಗಿ ನಮ್ಮ ಸರ್ಕಾರ ನಿಲ್ಲಬೇಕಾಗತ್ತೆ. ಹಾಗಾಗಿ ಕಠಿಣವಾದಂಥ ಕ್ರಮಗಳನ್ನು ನಾವು ತೆಗೆದುಕೊಳ್ಳಲೇಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇವತ್ತು ಆ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಯಾರು ಪ್ರತಿನಿಧಿಸಿದ್ರು ಆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮುಖಂಡರುಗಳಿಗೆ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಜೊತೆಗೆ ಈಗಿರುವಂಥ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಏನಿದೆ ಅದಕ್ಕೆ ಕೆಲವು ಬದಲಾವಣೆಗಳನ್ನು ತರುವಂಥ ಒಂದು ನಿರ್ಧಾರವನ್ನು ಕೂಡ ನಾವು ತೆಗೆದುಕೊಳ್ತೇವೆ. ಜೊತೆಗೆ ಹೊಸ ಒಂದು ಕಾನೂನನ್ನು ಕೂಡ ಈ ವಿಚಾರದಲ್ಲಿ ತೆಗೆದುಕೊಳ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಯಾಕೆಂದರೆ ಇವತ್ತು ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಬಹುತೇಕವಾಗಿ RBIನ ವ್ಯಾಪ್ತಿಯಲ್ಲಿ ಬರುತ್ತೆ. ಶ್ರೀರಾಮ್ ಚಿಟ್ಸ್ ಇರ್ಬೋದು, ಅಥವಾ ಮುತ್ತೂಟ್ ಫೈನಾನ್ಸ್ ಇರ್ಬೋದು, ಮಣ್ಣಪುರಂ ಇರ್ಬೋದು, L&T, ಹಾಗೆ ಬಜಾಜ್ ಫೈನಾನ್ಸ್ ಇರ್ಬೋದು. ಇಂತಹ ಕಂಪನಿಗಳು ಏನಿದೆ ಇವು RBIನ ಅಡಿಯಲ್ಲಿ ಅದರ ಮಾರ್ಗದರ್ಶನದಲ್ಲಿ ಅದರ ಮಾರ್ಗಸೂಚಿಗಳಿಗೆ ಅನ್ವಯವಾಗಿ ಇವತ್ತು ಸಾಲವನ್ನು ಕೊಡ್ತಾ ಇದ್ದಾವೆ, ಸಾಲವನ್ನು ಪಡೆದುಕೊಳ್ತಾ ಇದ್ದಾವೆ. ಆದರೆ ಇಲ್ಲಿ ಕೆಲವೊಂದಷ್ಟು ಲೋಪದೋಷಗಳು ಕೂಡ ಆಗ್ತಾ ಇದೆ ಅನ್ನುವಂಥ ಆರೋಪಗಳಿದೆ. ಕೊಟ್ಟವರಿಗೆ ಸಾಲವನ್ನು ಮತ್ತೆ ಮತ್ತೆ ಕೊಡೋದು, ಯಾಕೆಂದರೆ ಸಾಲ ಅವರು ಕಟ್ತಾರೆ ಅಥವಾ ಅವರು ಕಟ್ಟೋದಕ್ಕೆ ಸಾಮರ್ಥ್ಯ ಇದೆ ಅನ್ನುವಂಥದ್ದನ್ನು ಗುರುತಿಸದೆ ಅವರಿಗೆ ಹೆಚ್ಚಿನ ಒಂದು ಸಾಲವನ್ನು ಕೊಟ್ಟಾಗ ಅವರಿಂದ ಸಾಲ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ರೌಡಿಗಳನ್ನು ಬಿಟ್ಟು ಎದುರಿಸೋದು, ಅವರನ್ನು ನಿಂದನೆ ಮಾಡೋದು, ಅವರ ಮನೆಗಳಿಗೆ ಹೋಗೋದು, ಅವರ ಮನೆಗಳನ್ನು ಹರಾಜು ಹಾಕುವಂಥ ಒಂದು ಪ್ರಯತ್ನಗಳನ್ನು ಈ ಸಂಸ್ಥೆಗಳು ಮಾಡ್ತಾ ಇದೆ ಅನ್ನುವಂಥ ಆರೋಪ. ಸೊ ಹಾಗಾಗಿ ಇದನ್ನು ನೀವು ಕಡಿವಾಣವನ್ನು ಹಾಕಬೇಕು. 5 ಗಂಟೆಯ ನಂತರ ನೀವು ಮನೆಗಳಿಗೆ ಹೋಗಿ ನೀವು ಸಾಲ ಕೊಡಿ ಅಂತೇಳಿ ಅವ್ರ ಮೇಲೆ ದಬ್ಬಾಳಿಕೆಯನ್ನು ಮಾಡೋದಕ್ಕೆ ಬರೋದಿಲ್ಲ, ರೌಡಿಗಳನ್ನು ಬಿಟ್ಟು ಎದುರಿಸುವಂತಿಲ್ಲ. ಸೊ ಅದರ ಒಳಗಡೆ ನೀವು ನಿಮ್ಮ ನಿಯಮಗಳ ಅನ್ವಯ ನೀವು ಸಾಲವನ್ನು ವಸೂಲಿ ಮಾಡ್ಕೊಳ್ಬೇಕು. ಒಂದು ಕುಟುಂಬಕ್ಕೆ 3 ಸಾಲಗಳನ್ನು ಏನು ಕೊಟ್ಟಿರ್ತೀರಿ ಅದಕ್ಕಿಂತ ಹೆಚ್ಚಿನ ನೀವು ಸಾಲವನ್ನು ಕೊಡುವಂತಿಲ್ಲ. ಒಂದು ವೇಳೆ ಕೊಟ್ಟಿದ್ದೇ ಆದರೆ ನಾವು ದೂರುಗಳು ಬಂದ ನಂತರ ನಾವು ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇವತ್ತು ಪಾಸ್ ಮಾಡಿದ್ದಾರೆ. ಯಾಕೆಂದ್ರೆ ಈ ಸಂಸ್ಥೆಗಳು RBI ವ್ಯಾಪ್ತಿಯಲ್ಲಿ ಬರೋದ್ರಿಂದ ಸರ್ಕಾರ ಇಲ್ಲಿ ಕಾನೂನನ್ನು ತರೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ ರಮಕಾಂತ್. ಯಾಕೆಂದ್ರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರೋದ್ರಿಂದ RBI ಅಲ್ಲಿ ಆ ಕಾನೂನುಗಳಿಗೆ ತಿದ್ದುಪಡಿಯನ್ನು ತರಬೇಕಾಗತ್ತೆ, ಅಲ್ಲಿ ನಿಯಂತ್ರಣಕ್ಕೆ ಬೇಕಾದಂತಹ ನಿಯಮಗಳನ್ನು ಅಲ್ಲಿ ಸೇರಿಸಬೇಕಾಗತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಯಾವ ರೀತಿಯಾದಂಥ ಕಾನೂನನ್ನು ತರೋದಕ್ಕೆ ಇತಿಮಿತಿಗಳಿದೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಸಣ್ಣ ಸಣ್ಣ ಕಂಪನಿಗಳಿರ್ಬೋದು, ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಖಾಸಗಿ ಲೇವಾದೇವಿದಾರರು ಕೂಡ ಸಾಲವನ್ನು ಕೊಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಬ್ಯಾಂಕರ್ಸ್ಗಳು ಇವತ್ತು ಸಾಲವನ್ನು ಕೊಡ್ತಾ ಇದ್ದಾರೆ. ಅವರ ಮೇಲೆ ಯಾವ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳಬಹುದು. ಸೊ ಹಾಗಾಗಿ ಈಗ ಸರ್ಕಾರ ಈ ನಿಟ್ಟಿನಲ್ಲಿ ಕಾನೂನು ತಜ್ಞರು ಮತ್ತೆ ಹಿರಿಯ ಅಧಿಕಾರಿಗಳ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದಾರೆ. ಮುಂದೆ ಆ ಒಂದು ಹೊಸ ಕಾನೂನು ತರುವಂತ ಒಂದು ನಿರ್ಧಾರವನ್ನು ಮಾಡಬಹುದು ರಮಕಾಂತ್. ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ. ಇನ್ನು ಫೈನಾನ್ಸ್ ಸಂಸ್ಥೆಗಳು ಬಡವರನ್ನು ಮೋಸಗೊಳಿಸ್ತಾ ಇವ್ಯಾ, ಬಲವಂತವಾಗಿ ವಸೂಲಿ ಮಾಡ್ತಾ ಇವ್ಯಾ? ಈ ಮೈಕ್ರೋ ಫೈನಾನ್ಸನ್ನು ಯಾರು ಯಾವಾಗ ಹೇಗೆ ಕೊಡ್ತಾರೆ, ಯಾರು ಇದಕ್ಕೆ ಅರ್ಹರಿರ್ತಾರೆ? ಒಂದು ಮನೆಗೆ ಒಬ್ಬ ವ್ಯಕ್ತಿಗೆ ಎಷ್ಟು ಸಾಲವನ್ನು ಒಬ್ಬರು ಕೊಡಬಹುದಾಗುತ್ತೆ? ಪೀಡಿಸ್ತಾ ಇರೋದು ಎಲ್ಲೆಲ್ಲಿ? ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಸಾಂಪ್ರದಾಯಿಕ ಬ್ಯಾಂಕಿಂಗ್ ಸಿಸ್ಟಮ್ ಇದೆಯಲ್ಲ, ಅವ್ರಿಗಿಂತ ಅವರೊಂದು 35% ಲೋನನ್ನು ಕೊಡ್ತಾ ಇದ್ದಾರೆ. ಅಂದರೆ ಬಡ್ಡಿ ಹೇಳ್ತಾ ಇಲ್ಲ ನಾನು, ಒಂದು ವ್ಯವಸ್ಥೆಯಲ್ಲಿ 35% ಲೋನ್ ಪಡ್ಕೊಳ್ತಿರೋದು ಅವರಿಂದ. ಆದರೆ 39% ಭಾಗವನ್ನು ಈ ಲೋನ್ ವ್ಯವಸ್ಥೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳು ಆಕ್ರಮಿಸ್ಕೊಂಡಿವೆ ಅಂತ ಹೇಳಿದಾಗ ಇದನ್ನು ನಾವೇನಂತ ಕರೀಬೇಕು?
ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಮೈಕ್ರೋ ಫಿನಾನ್ಸ್ ಸಾಂಪ್ರದಾಯಿಕ ಬ್ಯಾಂಕಿಂಗ್ ವ್ಯವಸ್ಥೆಗೆ ಪರ್ಯಾಯವಾಗಿ ನಿಂತ್ಕೊಂಡಿದೆ ಅಂತ ಹೇಳಿದಾಗ ಇದನ್ನೇನಂತ ಕರೆಯೋಣ ನಾವು? ಯಾಕೆ ಇದಿಷ್ಟು ಬಲಗೊಳ್ತಾ ಇದೆ? ಈ ಥರ ಜಾಸ್ತಿ ಇವ್ರು ಸಾಲ ಕೊಡ್ತಾ ಇದ್ದಾರೆ ಅಂತ ಬಂದಾಗ ಇದು ಬೆಳವಣಿಗೆಯ ಸೂಚನೆ ಆಗುತ್ತಾ? ಇದು ಸಾಂಪ್ರದಾಯಿಕ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಮೀರಿದೆ ಅಂತ ಹೇಳಿದ್ರೆ ನೋಡ್ರಿ, ಹಿಂದಿನ ಲೇವಾದೇವಿಗಾರರು ಕೈ ಸಾಲ ಎಲ್ಲ ಕೊಡ್ತಾ ಇದ್ರಲ್ಲ, ಅದರ ಇನ್ನೊಂದು ರೂಪವೇ ಇವರು ಕೆಟ್ಟವರಾ? ಇವ್ರು ಕೆಟ್ಟವರು ಅಂತ ನಾವು ಹೇಳ್ತಾ ಇದ್ದೀವಿ? ನೋ. ವಸೂಲಿ ವಿಚಾರದ ಅಮಾನುಷ ಕೆಲಸಗಳಿದೆಯಲ್ಲ, ಇದನ್ನು ನಾವು ಕೆಟ್ಟದ್ದು ಅಂತ ನಾವು ಹೇಳ್ತಾ